ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 21ನೇ ತಾರೀಕು ಶುಕ್ರವಾರ ಶ್ರೇಷ್ಠವಾದ ವಾರ ವರಮಹಾಲಕ್ಷ್ಮಿ ಪೂಜೆ ಮಾಡೋಕೆ. ರಜತ್ ಗುರುಜಿ, ನೀವು ಈಗಾಗಲೇ ಹೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ವಿಧಾನಗಳನ್ನ ನಾವು ಅನುಸರಿಸಬೇಕು ಅಂತ. ಇನ್ನು ಮಂತ್ರಗಳು ಅಂತ ಬಂದಾಗ ಯಾವ ಮಂತ್ರಗಳನ್ನ ಜಪಿಸಬೇಕಾಗುತ್ತೆ? ಖಂಡಿತ ಸಾಮಾನ್ಯವಾಗಿ ಏನಂದರೆ ವರಮಹಾಲಕ್ಷ್ಮಿಯನ್ನ ಹಬ್ಬನ ಸಾಮಾನ್ಯ ಕೆಲವರು ಈಗ ಬ್ರಾಹ್ಮಣರು ತಿಳಿದಿರೋಂಥವ್ರು ಅಂದರೆ ಒಂದು ವೈದ್ಯಕೀಯ ರೀತಿಯಲ್ಲಿ ಮಾಡೋವಂಥದ್ದಿದ್ರೆ ವೇದ ಮಂತ್ರಗಳ ಗೊತ್ತಿರೋ ಅಂದರೆ ಅವ್ರ ಮನೇಲಿ ಮಾಡ್ಕೊತಾರೆ. ಸಾಮಾನ್ಯವಾಗಿ ವೇದ ಮಂತ್ರಗಳು ಗೊತ್ತಿಲ್ಲ ಅಂದರೆ ಕೂಡ ನಮ್ಮ ಬ್ರಾಹ್ಮಣರ ಮನೆಗೆ ಕಳಿಸುವಂಥದ್ದು ಇಲ್ಲ ಆಚಾರ್ಯನ ಕರೆಸಿ ಪೂಜೆ ಮಾಡೋಂಥದ್ದು ಮಾಡ್ಬೋದು. ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ಕೂಡ ಮುಖ್ಯವಾಗಿ ಕಳಶ ಸ್ಥಾಪನೆ ಮಾಡಿ ಸಂಕಲ್ಪ ಮಾಡೋಂಥದ್ದು, ಗಣೇಶನ ಪ್ರಾರ್ಥನೆ ಮಾಡೋಂಥದ್ದು, ಘಂಟಾನಾದ ಪ್ರಾರ್ಥನೆ ಮಾಡೋಂಥದ್ದು, ಆಚಮ್ಯ ಪ್ರಾಣಾಯಾಮ ಮಾಡೋಂಥದ್ದು ಕೂಡ ಮಾಡ್ಬೋದು. ಕಳಶ ಪೂಜೆ, ಧೂಪ ದೀಪ ನೈವೇದ್ಯಗಳಲ್ಲಿ ಹಲವಾರು ಥರ ನಿಮ್ಗೆ ಗೊತ್ತಿರೋಂಥದ್ದು ಎಲ್ಲ ಥರ ನೈವೇದ್ಯಗಳು ತಿಂಡಿ ತಿನಿಸುಗಳನ್ನ ಮುಂದೆ ಇಟ್ಟು ಅರ್ಚನೆ ಮಾಡೋಂಥದ್ದು. ಮುಖ್ಯವಾಗಿ ಎಲ್ಲ ಜೋಡಿಸಿ ಎಲ್ಲ ಮಾಡಿದ್ರೆ ಮಂತ್ರ ಮುಖ್ಯನ ನೀವು ಯಾವಾಗ ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ಖಂಡಿತ ದೇವರು ನಿಮಗೆ ಒಲಿಯುವಂಥದ್ದು. ಸಾಮಾನ್ಯವಾಗಿ ಏನೇ ವಿಜೃಂಭಣೆ ಮಾಡಿದ್ರೂ ಕೂಡ ಒಂದು ದೇವರಿಗೆ ಪ್ರಾಣ ಪ್ರತಿಷ್ಠೆ ಅಂತ ಇರುತ್ತೆ. ಆ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಜೀವ ಬಂದಾಗ ಏನಾಗುತ್ತೆ, ನಿಜವಾಗ್ಲೂ ಆ ಒಂದು ಕಳಶದಲ್ಲಿ ಒಂದು ಶಕ್ತಿ ಆವಾಹನೆ ಆಗುತ್ತೆ. ಅದನ್ನು ಮಹಾತಾಯಿ ವರಮಹಾಲಕ್ಷ್ಮಿ ಅಂತೇಳಿ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡಿದಾಗ ಜೊತೆಗೆ ಮಂತ್ರಗಳು ಹೇಳುವಂಥದ್ದು ಮಾಡಿ. ಮುಖ್ಯವಾಗಿ ನಾವು ವರಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯ ಮೂಲ ಮಂತ್ರ ಏನಿದೆ, ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ನೋಡಿ, ಇದು ಸಾಮಾನ್ಯ ನೆಟ್ಟಲ್ಲೂ ಸಿಗುತ್ತೆ ನಿಮಗೆ. ಬರೀ 2 ಎಲೆಯ ಮಂತ್ರ ಇರುವಂಥದ್ದು ಮಾಡಿ, ತುಂಬ ಶ್ರೇಷ್ಠವಾದ ಮಂತ್ರ. ಅಥವಾ ನಿಮಗೆ ಏಕಾಕ್ಷರಿ ಮಂತ್ರ ಇದೆ ಶ್ರೀಮ್ ಅಂತೇಳಿ, 1000 ಸರಿ ಶ್ರೀಮ್ ಅಂತ ಹೇಳಿದ್ರು ಕೂಡ ತುಂಬ ಒಂದು ಶಕ್ತಿಶಾಲಿ ಇರುವಂಥ ಮಂತ್ರ. ಜೊತೆಗೆ ಚತುರಾಕ್ಷರಿ ಮಂತ್ರ ಅಂತ ಇದೆ, ಐಂ ಶ್ರೀಂ ಹ್ರೀಂ ಕ್ಲೀಮ್ ಅಂತ. ನೋಡಿ, ತುಂಬ ದೊಡ್ಡ ಮಂತ್ರ ಹೇಳ್ದಿರೋಕ್ಕಾಗದಿರೋಂಥ ಇದನ್ನು ಐಂ ಶ್ರೀಂ ಹ್ರೀಂ ಕ್ಲೀಮ್ ಅಂತೇಳಿ ಜಪ ಮಾಲೆಯಲ್ಲಿ ಅಂದರೆ ಕಮಲ ಬೀಜದ ಮಣಿಯಿಂದನೇ ಮಾಡೋದಂಥದ್ದು ಶ್ರೇಷ್ಠ. ಅದು ಕೆಂಪು ಆಸನ ಇಟ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋವಂಥದ್ದು ಮಾಡಿಕೊಂಡು ಜಪ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಆಮೇಲೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಮ ಗೃಹೆ ನಿವಾಸಿ ಕಾರ್ಯ ಧನ ಪೂರೇ ಚಿಂತಾ ದೂರೇ ಅಂತ ಈ ಮಂತ್ರ ಹೇಳ್ದಾಗ ಅಂದರೆ ಮನೇಲಿ ಏನೇ ಒಂದು ದರಿದ್ರ ಇದ್ರೂ ಕೂಡ ನಿಮಗೆ ತೊಲಗೋಗುವಂಥದ್ದು, ಮತ್ತು ಮನೇಲಿ ಹಣಕಾಸು ಆಗುವಂಥದ್ದು, ಒಂದು ಅಭಿವೃದ್ಧಿ ಕಾಣುವಂಥದ್ದು. ಮುಖ್ಯವಾಗಿ ಏನಂದರೆ ಸ್ತ್ರೀಯರಿಗೆ ಒಡವೆಗೆ ಸಂಬಂಧಪಟ್ಟಾಗ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ವರಮಹಾಲಕ್ಷ್ಮಿಯ ಒಂದು ಅಧಿಪತಿ ಏನಂದರೆ ನಾವು ಶುಕ್ರನ ಒಂದು ಅಧಿಪತಿ ಅಂತ ಅಂದ್ಕೊಂಡಿದ್ದೀವಿ. ಆಗ ಶುಕ್ರಗ್ರಹ ಜಾತಕದಲ್ಲಿ ಏನಾದರೂ ಸ್ತ್ರೀ ಜಾತಕದಲ್ಲಿ ಏನಾದರೂ 6ನೇ ಮನೆ ಇತ್ತಂದರೆ, ಷಷ್ಠದಲ್ಲಿ ಇತ್ತು ಅಂದರೆ ಅದು ಸ್ತ್ರೀ ದೋಷ ಅಂತ ಹೇಳ್ತೀವಿ. ಅದರಲ್ಲೂ ನೋಡಿ, ಶುಕ್ರ ಸಾಮಾನ್ಯ 12 ಮನೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಮನೆಯಲ್ಲೂ ಶ್ರೇಷ್ಠನೇ. ಅದರಲ್ಲಿ ಒಂದು 3 ಮನೆಯಲ್ಲಿ ಮಾತ್ರ ಶುಕ್ರ ತುಂಬ ಒಂದು ದುಷ್ಪರಿಣಾಮಗಳು ಕೊಡ್ತಾನೆ. ಅಂಥ ಜಾತಕದಲ್ಲಿ ಸ್ತ್ರೀಯಲ್ಲಿ ಏನಾದರೂ 6ನೇ ಮನೆ ಇತ್ತು ಅಂದರೆ ಆ ಹುಡುಗಿಗೆ ತುಂಬ ತೊಂದರೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು, ಮದುವೆ ಆಗಲ್ಲ ಸರಿಯಾಗಿ, ಮದುವೆ ಆದರೂ ಡೈವರ್ಸ್ ಆಗುವಂಥದ್ದು, ಸಂತಾನಕ್ಕೆ ತೊಂದರೆ ಆಗೋದು, ಏನಾದರೂ ಒಂದು ತಂದೆ ತಾಯಿಂದನೇ ಕಿರುಕುಳ ಆಗುತ್ತೆ. ಅದರಿಂದ ಈ ಮಂತ್ರಗಳನ್ನ ಹೇಳುವಂಥದ್ದು ಮಾಡಿ. ಜೊತೆಗೆ ಓಂ ಶ್ರೀಂ ಲಕ್ಷ್ಮೀ ಕುಬೇರಯ ಸರ್ವ ಜನಾಕರ್ಷಣೆ ಧನಾಕರ್ಷಣೆ ಕುರುಕುರು ಸುಹ ಅಂದರೆ ಇದು ಅಂಗಡಿ ಮುಗ್ಗಟ್ಟಿರುವಂಥವ್ರು, ವ್ಯಾಪಾರ ಸ್ಥಳದಲ್ಲಿ ಇರುವಂಥವ್ರು ಕೂಡ ಇದನ್ನು ಮಾಡಿದಾಗ ಜನಾಕರ್ಷಣೆ ಆಗುತ್ತೆ. ಜೊತೆ ಸಂಬಂಧಿಕರು ಯಾರೋ ನಿಮಗೆ ಬೇಜಾರು ಮಾಡೋಂಥವ್ರು ಇದ್ರು, ಮನೆಗೆ ಬರಲ್ಲ ಅಂಥವ್ರು ಕೂಡ ಈ ಮಂತ್ರ ಹೇಳೋದ್ರಿಂದ ಆಕರ್ಷಣೆ ಆಗ್ತಾರೆ. ಇದನ್ನು ಮಾಡ್ಕೊಬೋದು. ಜೊತೆಗೆ ದಶಾಕ್ಷರಿ ಮಂತ್ರ ಅಂತ ಹೇಳ್ತೀವಿ, ಓಂ ನಮೋ ಕಮಲವಾಸಿನ್ಯೈ ನಮಃ. ನೋಡಿ, ಈ ಮಂತ್ರ ಹೇಳುವಂಥದ್ದು ಮಾಡಿ. ಜೊತೆಗೆ ನಮಸ್ತೆ ಅಸ್ತು ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಶ್ರೀ ನಾರಾಯಣಿ ನಮಸ್ತೆ. ಈ ಮಂತ್ರ ಹೇಳುವಂಥದ್ದು ಮಾಡಿ. ಜೊತೆಗೆ ಲಕ್ಷ್ಮೀ ಅಷ್ಟೋತ್ತರ ಹೇಳುವಂಥದ್ದು ಮಾಡಿ. ಯಾಕಂದರೆ ಅಷ್ಟೋತ್ತರ ಎಲ್ಲ ಕಡೆ ಸಿಗುತ್ತೆ. ಕೂತ್ಕೊಂಡು ಸಮಾಧಾನಕರವಾಗಿ ಒಂದು ಜಪಮಾಲೆ ಇಟ್ಕೊಳ್ಳುವಂಥದ್ದು ಮಾಡಿ ಹೇಳುವಂಥದ್ದು, ಲಕ್ಷ್ಮೀ ಅಷ್ಟೋತ್ತರ ಹೇಳುವಂಥದ್ದು ಮಾಡಿ. ಜೊತೆ ಕನಕದಾರ ಸ್ತೋತ್ರ ಹೇಳಿ. ಕೆಲವೊಬ್ಬರಿಗೆ ಕನಕದಾರ ಸ್ತೋತ್ರ ಹೇಳೋಕ್ಕಾಗಲ್ಲ, ಬಾಯಿ ಹೊರಳೋದಿಲ್ಲ. ಯಾಕಂದರೆ ಸ್ವಲ್ಪ ವೇದ ಮಂತ್ರಗಳು ಒಂದು ಸಂಸ್ಕೃತಿ ಇರೋದ್ರಿಂದ ಅರ್ಥ ಆಗಲ್ಲ. ನೀವು ಮೊಬೈಲಲ್ಲಿ ಹಾಕ್ಕೊಂಡು ಅದನ್ನು ನೋಡ್ಕೊಂಡೋದು ಸಾಕು, ಖಂಡಿತ ಅನುಕೂಲ ಆಗುತ್ತೆ. ಕಾಲಕ್ರಮೇಣ ಹಂಗೆ ನೋಡ್ತಾ ಇರ್ತಾರೆ, ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಜೊತೆಗೆ ಲಲಿತ ಸಹಸ್ರನಾಮ ಹೇಳುವಂಥದ್ದು ಮಾಡಿ. ಅದ್ರ ಜೊತೆಗೆ ಏನಂತಂದರೆ ಈ ವರಮಹಾಲಕ್ಷ್ಮಿ ಒಬ್ಬ ಮುಖ್ಯ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟಲಕ್ಷ್ಮಿಯರು ಕೂಡ ನಮಗೆ ಹೇಗೆ 9 ಲಕ್ಷ್ಮಿಯರಲ್ಲಿ ದರಿದ್ರ ಲಕ್ಷ್ಮಿ ಬಿಟ್ಟು ಇನ್ನು 8 ಲಕ್ಷ್ಮಿ ಏನಿದೆ, ಗಜಲಕ್ಷ್ಮಿ ಆಗಿರ್ಬೋದು, ಸಂತಾನ ಲಕ್ಷ್ಮಿ ಆಗಿರ್ಬೋದು, ಆದಿಲಕ್ಷ್ಮಿ ಆಗಿರ್ಬೋದು, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ನೋಡಿ, ಇಷ್ಟು ಲಕ್ಷ್ಮಿಯರು ನಿಮಗೆ ಒಂದೇ ಪೂಜೆಯಲ್ಲಿ ಅಂದರೆ ಯಾರು ಖಂಡಿತ ಈ ನಂಬಿ ಒಂದು ಸಮಾಧಾನಕರವಾಗಿ ಮನಪೂರ್ವಕವಾಗಿ ಆ ದೇವ್ರ ಪೂಜೆ ಆ ಅಮ್ಮನ ಪೂಜೆ ಮಾಡ್ತಾರೆ ವರಮಹಾಲಕ್ಷ್ಮಿನ, ಖಂಡಿತ ನೆಕ್ಸ್ಟ್ ಬರೋ ಒಂದು ವರ್ಷದಲ್ಲಿ ಅವ್ರಿಗೆ ಎಷ್ಟೋ ಅಭಿವೃದ್ಧಿ ಕಾಣ್ಬಿಟ್ಟಿರ್ತಾರೆ. ಖಂಡಿತ ಇದನ್ನು ನಾವು ಎಲ್ಲ ಕಡೆ ನೋಡಿದ್ವಿ. ನಮ್ಮ ಹತ್ರ ಬರುವಂಥ ಕೆಲವೊಂದು ಮಂತ್ರಗಳು ಕೊಟ್ಟಿದ್ವಿ, ಅನುಷ್ಠಾನಗಳು ಮಾಡಿದ್ವಿ. ಖಂಡಿತ ವಿಧಾನವಾಗಿ ಮಾಡಿ. ನಿಮ್ಮ ಕೈಲಿ ಆಗಲಿ ಅಂದರೆ ಬ್ರಾಹ್ಮಣರನ್ನ ಕರೆಸಿ, ಆಚಾರ್ಯನ ಕರೆಸಿ, ಖಂಡಿತ ಒಂದು ಹೋಮವನ್ನು ನಿಮ್ಮ ಕೈಲಿ ಅನುಕೂಲ ಆಯಿತು ಅಂದರೆ ಚಿನ್ನದ ಕಳಚಿ ಹಾಕಿ. ಚಿನ್ನ ಇಲ್ಲ ಗುರುಳೆ ಬೆಳ್ಳಿ ಆಗ್ಬೋದು ಅಂತಂದರೆ ಬೆಳ್ಳಿ 200 ರೂಪಾಯಿಗೆಲ್ಲ ಸಿಗುತ್ತೆ, 300 ರೂಪಾಯಿಗೆ ಸಿಗುತ್ತೆ. ಈ ಕೊನೆ ಪಕ್ಷ ಆಗಿಲ್ಲ ಶ್ರೀಚಕ್ರ ಬರುತ್ತೆ, ಹಿತ್ತಾಳೆದು 20 ರೂಪಾಯಿಗೆ ಚಕ್ರ. ಅದಾಕಿ ಪೂಜೆ ಮಾಡಿ ಮನಸಾರ ಇವತ್ತು ಹಿತ್ತಾಳೆ ಪೂಜೆ ಮಾಡಿ ಬರೋ ವರ್ಷ ನಿಮ್ಗೆ ಬೆಳ್ಳಿ ಚಂಬೆ ತೊಗೊತೀರಾ, ಖಂಡಿತ ಆಗುತ್ತೆ. ಸೊ ಈ ಮಂತ್ರಗಳ ಮುಖೇನ ಮಾಡಿ, ಆಗ ದೇವರು ಒಲಿತಾರೆ ನಿಮಗೆ, ಮಂತ್ರ ಮುಖೇನೇ ಒಲಿಯೋದು ನಿಮಗೆ. ಹಾಗಾಗಿ ಎಲ್ಲರಿಗೂ ಮಂತ್ರ ಮುಖೇನ ಮಾಡಿ, ಜೊತೆ ಕೊಟ್ಟಿರೋಂಥ ಮಂತ್ರ ಏನಿದೆ ಅದನ್ನು ಅದನ್ನು ಬಾಯಟ್ ಮಾಡೋವಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ.